ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಲೈಫ್ ನನ್ನ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಟಾಪ್ 10 ಟಿಪ್ಸ್ ಫಾರ್ ನ್ಯೂ ಯೂಟ್ಯೂಬರ್ಸ್. ಹೌದು ಫ್ರೆಂಡ್ಸ್, ನೀವೇನಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂದರೆ, ಇಲ್ಲ ಇವಾಗ ನೀವು ಆಲ್ರೆಡಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದರೆ ನಿಮಗೆ 10 ಸೂತ್ರಗಳನ್ನು ಹೇಳ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ನೀವು ಯೂಟ್ಯೂಬ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಮತ್ತು ಯಾವ ಟೈಮ್ಗೆ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಹೆಚ್ಚಿಗೆ ವ್ಯೂಸ್ ಬರೋಕ್ಕೆ, ಮತ್ತು ನಮ್ಮ ವಿಡಿಯೋನ ಹೇಗೆ ವೈರಲ್ ಮಾಡೋದು, ಇದೆಲ್ಲದರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಇನೇಬಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಫ್ರೆಂಡ್ಸ್, ಮೊದಲಿಗೆ ಏನಪ್ಪ ಅಂತಂದರೆ ಯೂಟ್ಯೂಬ್ನಲ್ಲಿ ನಾವು ಬೇಗ ಬೆಳಿಬೇಕು. ಹೌದು ಫ್ರೆಂಡ್ಸ್, ಯೂಟ್ಯೂಬಲ್ಲಿ ನಾವು ಎಷ್ಟು ಸಾಧ್ಯ ಅಷ್ಟು ಬೇಗ ಸಾಧನೆ ಮಾಡಬೇಕು. ಅಂದರೆ ನಮಗೆ ಒಂದು ವರ್ಷದಲ್ಲಿ ನಮಗೆ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿರಬೇಕು, 1 ತಿಂಗಳಲ್ಲಿ ನಮಗೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿರಬೇಕು ಅಂತ ನಾವು ಅಂದ್ಕೊಂಡ್ರೆ ಇದು ಅಸಾಧ್ಯ. ಹೌದು ಫ್ರೆಂಡ್ಸ್, ಯಾಕಂದರೆ ಯೂಟ್ಯೂಬಲ್ಲಿ ನಾವು ಕಷ್ಟಪಡಬೇಕು ಅಂದರೆ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಬೇಕು. ಹೌದು, ನಾವು ಮಾಡಿರೋ ಎಲ್ಲ ವೀಡಿಯೋಸು ವೈರಲ್ ಆಗಲ್ಲ ಫ್ರೆಂಡ್ಸ್. ಎಲ್ಲೋ 1-2 ವಿಡಿಯೋ ವೈರಲ್ ಆಗ್ಬೋದು. ಆದರೆ ನೀವು ಪ್ರತಿನಿತ್ಯ ವಿಡಿಯೋ ಮಾಡ್ತಾ ಇದ್ದರೆ ನೀವೇನು ಕಷ್ಟಪಟ್ಟು ಮಾಡ್ತಾ ಇರೋ ಕೆಲಸಕ್ಕೆ ಒಂದಲ್ಲ ಒಂದು ದಿನ ಅದ್ರ ಫಲ ಸಿಕ್ಕೇ ಸಿಗುತ್ತೆ. ಎಕ್ಸಾಂಪಲ್ ಹೇಗೆ ಅಂತಂದರೆ, ನೀವು ಒಂದು 100 ವಿಡಿಯೋ ಮಾಡಿದ್ದೀರಾ ಅಂದರೆ ಆ 100 ವಿಡಿಯೋದಲ್ಲಿ 1 ವಿಡಿಯೋ ವೈರಲ್ ಆದರೆ ನಿಮಗೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ಆ 1 ವಿಡಿಯೋಯಿಂದ ಸಿಗ್ಬೋದು. ಹೌದು ಫ್ರೆಂಡ್ಸ್, ಇದೆಲ್ಲ ಆಗಬೇಕು ಅಂತಂದರೆ ನೀವು ತುಂಬ ತಾಳ್ಮೆಯಿಂದ ಇರಬೇಕು. ಹೌದು ಫ್ರೆಂಡ್ಸ್, ನಾನು ಕೂಡ ವಿಡಿಯೋ ಮುಂಚೆ ಅಪ್ಲೋಡ್ ಮಾಡಬೇಕಾದ್ರೆ 1-2 ವ್ಯೂಸ್ ಬರ್ತಾಯಿತ್ತು. ಅದು ನನ್ನ ಅಕೌಂಟಿಂದನೇ ನೋಡಿರೋ ನನ್ನದೇ ವ್ಯೂಸ್ ಬರ್ತಾಯಿತ್ತು. ಆಮೇಲೆ ನಮ್ಮ ಅಪ್ಪ ನಮ್ಮ ಪೇರೆಂಟ್ಸ್ಗೆಲ್ಲ ನಾನು ಶೇರ್ ಮಾಡ್ತಾಯಿದ್ದೆ ವಿಡಿಯೋ ನೋಡಿ ಅಂತ. ಆವಾಗ ಒಂದು 20, 30, 50 ವ್ಯೂಸ್ ಬರ್ತಾಯಿತ್ತು. ಇವಾಗ ಏನಂದರೆ, ಈ ರೀತಿ ನಾವು ಎಷ್ಟು ಜನಕ್ಕೆ ಅಂತ ಶೇರ್ ಮಾಡೋಕ್ಕಾಗುತ್ತೆ ಹೇಳಿ? ಸಾಧ್ಯ ಇಲ್ಲ. ನಾವು ತುಂಬ ಜನಕ್ಕೆ ಶೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನು ಮಾಡಬೇಕು ಅಂತಂದರೆ, ನೀವು ವಿಡಿಯೋನ ಒಳ್ಳೆ ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡಿ, ಆಟೋಮೆಟಿಕ್ಕಾಗಿ ವೈರಲ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಎರಡನೇದೇನಪ್ಪ ಅಂತಂದರೆ, ನಾವು ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಾಗ ಫುಲ್ಲು ಜೋಶಲ್ಲಿ ಇರ್ತೀವಿ. ಹೌದು ಫ್ರೆಂಡ್ಸ್, ನಾನು ಕೂಡ ಅಷ್ಟೇ. ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಾಗ ದಿನಕ್ಕೆ 3-4 ವಿಡಿಯೋ, ವಾರದಲ್ಲಿ ಒಂದು 10-15 ವಿಡಿಯೋ ಮಾಡಿಬಿಡ್ತಾ ಇದ್ದೆ. ಬಟ್ ಆ ರೀತಿ ಮಾಡೋದ್ರಿಂದ ನಮಗೆ ಬೇಗ ಸಕ್ಸಸ್ ಕಾಣೋಕ್ಕೆ ಸಾಧ್ಯ ಇಲ್ಲ. ಹೌದು ಫ್ರೆಂಡ್ಸ್, ನಾವು 2-3 ದಿನಕ್ಕೆ ಒಂದು ವಿಡಿಯೋ ಬಿಡಲಿ, ಒಳ್ಳೆ ಕಂಟೆಂಟ್ ಇರಬೇಕು ವಿಡಿಯೋದಲ್ಲಿ. ಆಮೇಲೆ ವಿಡಿಯೋ ಯೂಸ್ಫುಲ್ ಆಗೋ ರೀತಿ ಇರಬೇಕು. ಈ ರೀತಿ ಇದ್ದರೆ ವಿಡಿಯೋ ಜನಗಳು ನೋಡ್ತಾರೆ. ಜನಗಳ ಅವಶ್ಯಕತೆಗೆ ತಕ್ಕಂತೆ ನೀವು ವಿಡಿಯೋ ಮಾಡಿದ್ರೆ ನಿಮ್ಮ ವಿಡಿಯೋ ವೈರಲ್ ಆಗುತ್ತೆ. ಒಂದೇ ವಾರದಲ್ಲಿ ಸಾಕಷ್ಟು ವ್ಯೂಸ್ ಬರಬೇಕು, ಲೈಕ್ಸ್ ಬರಬೇಕು, ನನ್ನ ವಿಡಿಯೋ ವೈರಲ್ ಆಗಬೇಕು ಅಂತ ತುಂಬ ಕಷ್ಟಪಟ್ಟರೆ ವ್ಯೂಸ್ ಜಾಸ್ತಿ ಬರೋಕ್ಕೆ ಸಾಧ್ಯ ಇಲ್ಲ. ಹೌದು ಫ್ರೆಂಡ್ಸ್, ನೀವು ಒಂದು ಟೈಮಿಂಗ್ಸ್ ಅಂತ ಫಿಕ್ಸ್ ಮಾಡ್ಕೊಳ್ಳಿ. ಒಂದು ವಾರದಲ್ಲಿ 3 ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಅಂತ. ಈ ರೀತಿ ನೀವು ಒಂದು ಟೈಮಿಂಗ್ಸಲ್ಲಿ ನೀವು ಮ್ಯಾನೇಜ್ ಮಾಡ್ಕೊಂಡ್ಬಂದರೆ ಈಸಿಯಾಗಿ ನೀವು ಯೂಟ್ಯೂಬಲ್ಲಿ ಸಕ್ಸಸ್ ಕಾಣ್ಬೋದು. ಆಮೇಲೆ ನಾವಿವಾಗ ಅರ್ಜೆಂಟಲ್ಲಿ ಫುಲ್ ಜೋಶಲ್ಲಿ ವಾರದಲ್ಲಿ 10 ವಿಡಿಯೋ 15 ವಿಡಿಯೋ ಅಂತ ಮಾಡಿದ್ರೆ ಫ್ಯೂಚರಲ್ಲಿ ಅಂದರೆ ಮುಂದೆ ಬರೋ ದಿನಗಳಲ್ಲಿ ನಿಮಗೆ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನೀವು ತುಂಬ ವೀಡಿಯೋಸ್ ಆಲ್ರೆಡಿ ಮಾಡಿರ್ತೀರ. ಇವಾಗ ಮತ್ತೆ ವಿಡಿಯೋ ಮಾಡಬೇಕು ಅಂದರೆ ತಲೆ ತೋಚೋದಿಲ್ಲ ಯಾವ ವೀಡಿಯೋಸ್ ಮಾಡಬೇಕು ಅಂತ. ಹಾಗಾಗಿ ನೀವು 2-3 ವಿಡಿಯೋ, ವಾರಕ್ಕೆ 2-3 ವಿಡಿಯೋ ಒಂದು ಟೈಮಿಂಗ್ ಅಂತ ಇಟ್ಕೊಂಡು ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮೂರನೇದಾಗಿ ಏನಪ್ಪ ಅಂತಂದರೆ, ವಿಡಿಯೋ ಕ್ವಾಲಿಟಿ ಚೆನ್ನಾಗಿರಬೇಕು. ಹೌದು, ವಿಡಿಯೋ ಕ್ವಾಲಿಟಿ ಚೆನ್ನಾಗಿದ್ದರೆ ಮಾತ್ರ ನಮಗೆ ಜಾಸ್ತಿ ವ್ಯೂಸ್ ಬರುತ್ತೆ. ವಿಡಿಯೋ 4K ಕ್ವಾಲಿಟಿಲಿ ಅಥವಾ ಫುಲ್ HD 60 FPS ಈ ಥರ ಎಲ್ಲ ಒಳ್ಳೆ ಕ್ವಾಲಿಟಿಲಿದ್ದರೆ ಮಾತ್ರ ನಮ್ಮ ವಿಡಿಯೋ ವೈರಲ್ ಆಗುತ್ತೆ, ನಮ್ಮ ವಿಡಿಯೋ ವ್ಯೂಸ್ ಬರುತ್ತೆ ಅಂತ ಅಂದ್ಕೊಂಡಿದ್ರೆ ಇದು ನಿಮ್ಮ ತಪ್ಪು ಕಲ್ಪನೆ. ಹೌದು ಫ್ರೆಂಡ್ಸ್, ವಿಡಿಯೋ ಹೇಗಿದ್ರೂ ಪರವಾಗಿಲ್ಲ. ಫ್ರೆಂಡ್ಸ್, ಯೂಟ್ಯೂಬ್ಗೆ ಏನಪ್ಪ ಅಂತಂದರೆ ಕ್ವಾಲಿಟಿ ಬಗ್ಗೆ ಅಷ್ಟೊಂದೇನು ತಲೆ ಕೆಡಿಸ್ಕೊಳ್ಳಿ. ಅವ್ರಿಗೇನು ಕಂಟೆಂಟ್ ಬೇಕು, ಒಳ್ಳೆ ಕಂಟೆಂಟ್ ಇರಬೇಕು, ಜನಗಳಿಗೆ ಯೂಸ್ಫುಲ್ ಆಗಬೇಕು, ಅವ್ರಿಗೇನು ಆ್ಯಡ್ಸ್ ರನ್ ಆಗಬೇಕು ವೀಡಿಯೋಸ್ ಮೇಲೆ. ಸೊ ಹಾಗಾಗಿ ನಮಗೆ ಕ್ವಾಲಿಟಿ ಮುಖ್ಯ ಅಲ್ಲ ಫ್ರೆಂಡ್ಸ್. ನೀವು ಒಂದು ಒಳ್ಳೆ ಮೊಬೈಲಲ್ಲಿ ಕೂಡ ನೀವು ವಿಡಿಯೋ ಶೂಟ್ ಮಾಡಿಬಿಟ್ಟು 1080 HD ಫುಲ್ HDನಲ್ಲಿ ನೀವು ಶೂಟ್ ಮಾಡಿ ಈಸಿಯಾಗಿ ಪೋಸ್ಟ್ ಮಾಡ್ಬೋದು ಫ್ರೆಂಡ್ಸ್. ನಾಲ್ಕನೇದಾಗಿ ಇದು ತುಂಬ ಮುಖ್ಯ. ಹೌದು ಫ್ರೆಂಡ್ಸ್, ಯಾಕಪ್ಪ ಅಂತಂದರೆ, ಇವಾಗ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನಾನು ಹೇಗೆ ಮಾಡಿದ್ದೀನಿ ಹಾಗೆ ನೀವು ನಿಮ್ಮ ಸ್ಟೈಲಲ್ಲಿ ಕಾಪಿ ಮಾಡಿ ಇದನ್ನು ಅಪ್ಲೋಡ್ ಮಾಡಿದ್ರೆ ವಿಡಿಯೋ ವೈರಲ್ ಆಗಲ್ಲ. ಯಾಕಂದರೆ ಆಲ್ರೆಡಿ ಈ ಕಂಟೆಂಟಲ್ಲಿ ನಾವು ವಿಡಿಯೋ ಮಾಡಿದ್ದೀವಿ. ಸೊ
ಸೊ ನನ್ನ ವಿಡಿಯೋನ ನೀವು ಯಾರಾದರೂ ಕಾಪಿ ಮಾಡಿಬಿಟ್ಟು ಮತ್ತೆ ಇದೇ ರೀತಿ ಕಂಟೆಂಟ್ನ ಕ್ರಿಯೇಟ್ ಮಾಡ್ತೀರಾ ಅಂತಂದರೆ ಅದು ವೈರಲ್ ಆಗಲ್ಲ. ಆವಾಗ ಜನಗಳು ಸರ್ಚ್ ಮಾಡಿದ್ರೆ ಮುಂಚೆ ಯಾರು ಮಾಡಿರ್ತಾರೆ ಅವ್ರದ್ದೇ ವಿಡಿಯೋಸ್ ಬರ್ತಾ ಇರುತ್ತೆ. ಇವಾಗ ನೀವು ಹೇಳ್ಬೋದು, ಹೌದು ಇವಾಗ ನೀವು ಟಾಪ್ 10 ಟಿಪ್ಸ್ ಫಾರ್ ನ್ಯೂ ಯೂಟ್ಯೂಬರ್ಸ್ ಅಂತ ಹೇಳ್ತಾ ಇದ್ರೆ ಇವ್ರು ಆಲ್ರೆಡಿ ಮುಂಚೆ ಮಾಡಿದ್ದಾರೆ ಅಂತ. ಹೌದು ಮಾಡಿದ್ದಾರೆ, ಬಟ್ ನನ್ನಲ್ಲಿರೋ ಇವಾಗ ನಾನು ಒಂದೇನೇನು ಪಾಯಿಂಟ್ಸ್ ಆ್ಯಡ್ ಮಾಡಿದ್ದೀನಿ ಅದು ಡಿಫ್ರೆಂಟ್ ಆಗಿರ್ಬೋದು. ಅವ್ರು ಬೇರೆ ಥರನೇ ಹೇಳಿರ್ಬೋದು, ನಾನು ಬೇರೆ ಥರನೇ ಹೇಳಿರ್ಬೋದು. ಹೀಗಾಗಿ ವಿಡಿಯೋ ನಮ್ಮದು ವೈರಲ್ ಆಗ್ಬೋದು. ಬಟ್ ಏನಪ್ಪ ಅಂತಂದರೆ ನೀವು ಆ್ಯಸ್ ಇಟ್ ಈಸ್ ಹೇಗಿದೆ ಹಾಗೆ ಕಾಪಿ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮದೇ ಒಂದು ಓನ್ ಸ್ಟೈಲ್ ಅಂತ ಇರಬೇಕು. ಹೌದು ಫ್ರೆಂಡ್ಸ್, ಜನಗಳಿಗೆ ನಿಮ್ಮದೇ ಆದಂಥ ಸ್ಟೈಲ್ ಇದ್ರೇ ಮಜಾನೇ ಬೇರೆ. ನೀವು ಬೇರೆದು ಎಷ್ಟು ದಿನ ಅಂತ ಕಾಪಿ ಮಾಡ್ತೀರಾ? ನೀವು ಕಾಪಿ ಮಾಡೋದಾದರೆ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ವೇಸ್ಟು. ಹೌದು ಫ್ರೆಂಡ್ಸ್, ನಿಮ್ಮಲ್ಲಿರೋ ಟ್ಯಾಲೆಂಟ್ನ ಆಚೆ ತರಬೇಕು ಅಲ್ವಾ? ಸೊ ಹಾಗಾಗಿ ಆದಷ್ಟು ಬೇರೆ ವಿಡಿಯೋಸ್ ಕಾಪಿ ಮಾಡೋದು ಬಿಟ್ಟು ಓನ್ ಕಂಟೆಂಟ್ನ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿ. ಫ್ರೆಂಡ್ಸ್, 5ನೇದು ಏನಪ್ಪ ಅಂತಂದರೆ, ಇವಾಗ ಎಜುಕೇಷನ್ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರೋರು ಇರ್ತಾರೆ. ಅವರು ಇವಾಗ ಯೂಟ್ಯೂಬ್ ಚಾನಲ್ನ ನೋಡ್ಕೊಳ್ಬೇಕು ಮತ್ತು ಆ ಕಡೆ ಎಜುಕೇಷನು ನೋಡ್ಕೋಬೇಕು ಅಂದರೆ ಕಷ್ಟ ಆಗುತ್ತೆ. ಹಾಗಾಗಿ ಎರಡನ್ನೂ ಹೇಗೆ ಬ್ಯಾಲೆನ್ಸ್ ಮಾಡ್ಕೊತೀರಾ? ಇವಾಗ ನೀವು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸು ಅಪ್ಲೋಡ್ ಮಾಡ್ತಾ ಇರಬೇಕು. ಯಾಕಂದರೆ ವಾರದಲ್ಲಿ ಒಂದು 3 ವೀಡಿಯೋಸ್ ಆದರೂ ನೀವು ಅಪ್ಲೋಡ್ ಮಾಡಬೇಕು. ಬಟ್ ವಿಡಿಯೋ ಕಡೆನೇ ನೀವು ಜಾಸ್ತಿ ಗಮನ ಕೊಟ್ಟರೆ ಈ ಕಡೆ ಎಜುಕೇಷನ್ ಕಡೆನೂ ಗಮನ ಕೊಡಬೇಕಾಗುತ್ತೆ. ಹಾಗಾಗಿ ನೀವು ಈಸಿಯಾಗಿ ಒಂದು ಪ್ಲ್ಯಾನ್ ಮಾಡ್ಕೊಬೋದು. ಹೇಗೆ ಅಂದರೆ ಮಂಡೇ ಟು ಫ್ರೈಡೇ ಎಜುಕೇಷನ್ ಕಡೆ ಗಮನ ಕೊಡ್ಬೋದು. ಯಾಕಂದರೆ ರೆಗ್ಯುಲರ್ ಬೇಸಲ್ಲಿ ನೀವು ಓದೋದು ಬರೆಯೋದು ಇರುತ್ತೆ. ವೀಕೆಂಡ್ಸಲ್ಲಿ ನೀವು ಸ್ವಲ್ಪ ಫ್ರೀ ಇರುತ್ತೆ, ಕಾಲೇಜೆಲ್ಲ ರಜಾ ಇರ್ಬೋದು. ವೀಕೆಂಡ್ಸಲ್ಲಿ ನೀವೇನು ಮಾಡ್ಬೋದು ಅಂತಂದರೆ ಒಂದು ವಾರಕ್ಕೆ ಅಂದರೆ 3-4 ವೀಡಿಯೋ, ಇವಾಗ ಶನಿವಾರ ಭಾನುವಾರದಲ್ಲಿ ನೀವು 4 ವೀಡಿಯೋ ಶೂಟ್ ಮಾಡಿ ಇಟ್ಕೊಂಡ್ರೆ 3 ದಿನಕ್ಕೆ ಒಂದೊಂದು ವೀಡಿಯೋನ ನೀವು ಈಸಿಯಾಗಿ ಅಪ್ಲೋಡ್ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂದು ಟೈಮಿಂಗ್ಸ್ ಗೊತ್ತಿರುತ್ತೆ. ಇವರು 3 ದಿನಕ್ಕೆ ಒಂದೊಂದು ವೀಡಿಯೋ ರಿಲೀಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಈಸಿಯಾಗಿ ವೀಡಿಯೋಸ್ನ ರೀಚ್ ಆಗುತ್ತೆ. ಫ್ರೆಂಡ್ಸ್ ನೆಕ್ಸ್ಟ್ ಏನಪ್ಪ ಅಂತಂದರೆ, ನಾವು ಯೂಟ್ಯೂಬಲ್ಲಿ ಬೇಗ ಬೆಳಿಬೇಕು, ನಮಗೆ ಬೇಗ ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ಶಾರ್ಟ್ಕಟ್ ರೂಟ್ ಯಾವತ್ತೂ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಹೌದು ಫ್ರೆಂಡ್ಸ್, ತುಂಬ ಜನ ಪೇಯ್ಡ್ ಪ್ರಮೋಷನಲ್ಲಾಗಿ ಯೂಟ್ಯೂಬ್ ಚಾನಲ್ಲು ಹೇಳ್ಬೋದು, ಇವಾಗ ನನಗೆ ಯಾರಾದರೂ ಸ್ವಲ್ಪ ದುಡ್ಡು ಕೊಟ್ಟರೆ ಇವ್ರು ನನ್ನ ತಮ್ಮ ದಯವಿಟ್ಟು ಇವ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಹೇಳ್ಬೋದು. ಬಟ್ ಏನಪ್ಪ ಅಂತಂದರೆ ನಿಮ್ಮಲ್ಲಿರೋ ಟ್ಯಾಲೆಂಟು ಜನಗಳಿಗೆ ರೀಚ್ ಆಗಬೇಕು. ಹೌದು ಫ್ರೆಂಡ್ಸ್, ಆ ರೀತಿ ಬಂದವರು ಒಂದು ಸ್ವಲ್ಪ ದಿನ ಮಾತ್ರ ಇರ್ತಾರೆ, ಬಟ್ ಆಮೇಲೆ ಅವರು ಅನ್ಸಬ್ಸ್ಕ್ರೈಬ್ ಆಗಿಬಿಟ್ಟು ಹೋಗ್ಬಿಡ್ತಾರೆ. ಯಾಕಂದರೆ ನೀವು ವೀಡಿಯೋಸ್ ಮಾಡ್ತಾನೆ ಇಲ್ಲ, ನೀವು ವೀಡಿಯೋ ಒಳ್ಳೆ ಕಂಟೆಂಟ್ ಕೊಡ್ತಾ ಇಲ್ಲ ಅಂದರೆ ಅವ್ರು ನಿಮ್ಮ ಸಬ್ಸ್ಕ್ರೈಬ್ ಆದ್ರೂ ವೇಸ್ಟೇ. ಯಾಕಂದರೆ ನಿಮ್ಮ ವೀಡಿಯೋನೇ ಮಾಡ್ತಾ ಇಲ್ಲ ಅಂದರೆ ಸಬ್ಸ್ಕ್ರೈಬರ್ಸ್ ತೊಗೊಂಡು ಅವ್ರು ಏನು ಮಾಡಬೇಕು? ನೀವೇನು ಮಾಡ್ತೀರಾ ಹೇಳಿ? ಯಾವುದೇ ಕಾರಣಕ್ಕೂ ನಿಮ್ಮ ಚಾನಲ್ನ ಪ್ರಮೋಟ್ ಮಾಡಬೇಡಿ. ನೀವೇ ಕಷ್ಟಪಟ್ಟು ಅದನ್ನು ತಾಳ್ಮೆಯಿಂದನೇ ಬೆಳೆಸಬೇಕು. ಹೌದು ಫ್ರೆಂಡ್ಸ್, ಈ ರೀತಿ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಫ್ರೆಂಡ್ಸ್, 7ನೇ ಪಾಯಿಂಟ್ ಏನಪ್ಪ ಅಂತಂದರೆ, ನೀವು ಯೂಟ್ಯೂಬ್ಗೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಹೌದು ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂದರೆ ಒಂದು ಒಳ್ಳೆ ಕ್ಯಾಮ್ರಾ ಬೇಕು, ಎಡಿಟಿಂಗ್ ಮಾಡೋಕ್ಕೆ ಲ್ಯಾಪ್ಟಾಪ್ ಬೇಕು ಅಂತ ನೀವು ಅದಕ್ಕೆ ಇನ್ವೆಸ್ಟ್ ಮಾಡೋದು ತುಂಬ ರಿಸ್ಕ್ ಆಗುತ್ತೆ. ಯಾಕಂದರೆ ಹೌದು ಇವಾಗ ನೀವು ಸದ್ಯಕ್ಕೆ ಇರೋ ಮೊಬೈಲಲ್ಲೇ ನೀವು ವೀಡಿಯೋಸ್ ಶೂಟ್ ಮಾಡಿ, ಮೊಬೈಲಲ್ಲಿ ಕೂಡ ಫ್ರೀ ಆ್ಯಪ್ಸ್ ಎಲ್ಲ ಇದೆ ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆ. ಆಮೇಲೆ ಯೂಟ್ಯೂಬ್ನ ನೀವು YT ಸ್ಟುಡಿಯೋ, ಯೂಟ್ಯೂಬ್ ಕ್ರೋಮ್ ಬ್ರೌಸರ್ ಓಪನ್ ಮಾಡಿಬಿಟ್ಟು ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು. ಆಗಿರೋದ್ರಿಂದ ನಿಮಗೆ ಕ್ಯಾಮ್ರಾ ಅಗತ್ಯ ಇಲ್ಲ ಮತ್ತು ಲ್ಯಾಪ್ಟಾಪ್ ಅಗತ್ಯನೂ ಇಲ್ಲ. ನೀವು ನಿಮ್ಮ ಚಾನಲ್ ಸೆಟಲ್ ಆಗೋ ತನಕನೂ ನೀವು ಇರೋ ಒಂದು ನಿಮ್ಮ ಹತ್ರ ಇರೋ ಸೆಲ್ ಫೋನಿಂದನೇ ನೀವು ಈಸಿಯಾಗಿ ಯೂಟ್ಯೂಬ್ ಚಾನಲ್ ರನ್ ಮಾಡ್ಬೋದು. ಇವಾಗ ನೀವು ಒಂದಿಷ್ಟು ಯೂಟ್ಯೂಬಿಂದ ನಿಮಗೆ ಅರ್ನಿಂಗ್ ಬಂದ ಮೇಲೆ ಅದೇ ದುಡ್ಡಿಂದ ನೀವು ನಿಮಗೆ ಕ್ಯಾಮ್ರಾ ಆಕ್ಸೆಸರೀಸ್ ಆಗ್ಬೋದು ಮತ್ತು ಎಡಿಟಿಂಗ್ ಮಾಡೋಕ್ಕೆ ಲ್ಯಾಪ್ಟಾಪ್ ಏನು ಬೇಕು ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಯಾಕಂದರೆ ಇವಾಗ ನೀವು ಇನ್ವೆಸ್ಟ್ ಮಾಡಿಬಿಟ್ಟು ಯೂಟ್ಯೂಬ್ ಚಾನಲ್ ರನ್ ಮಾಡ್ತೀರಾ, ಬಟ್ ಅದು ನಿಮ್ಮ ಚಾನಲ್ ವೈರಲ್ ಆಗಿಲ್ಲ, ಇಲ್ಲ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿಲ್ಲ, ನಿಮ್ಮ ಚಾನಲಲ್ಲಿ ವ್ಯೂಸೇ ಬರ್ತಾ ಇಲ್ಲ, ನೀವು 1 ವರ್ಷ ಕಷ್ಟಪಟ್ಟರು 2 ವರ್ಷ ಕಷ್ಟಪಟ್ಟರು ಕೂಡ ನಿಮ್ಮ ಚಾನಲ್ಗೆ ವ್ಯೂಸೇ ಬರ್ತಾ ಇಲ್ಲ ಅಂದರೆ ನೀವು ಅದೆಲ್ಲ ಪರ್ಚೇಸ್ ಮಾಡಿದ್ದೂ ಅಮೌಂಟ್ ಎಲ್ಲ ವೇಸ್ಟ್ ಆಗೋಗುತ್ತೆ. ಅದಕ್ಕಿಂತ ಮುಂಚೆ ನೀವು ಮೊಬೈಲಲ್ಲೇ ಸ್ವಲ್ಪ ವೀಡಿಯೋಸ್ ಮಾಡಿ, ಮೊಬೈಲಲ್ಲೇ ಎಡಿಟಿಂಗ್ ಮಾಡಿ ನೀವು ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಅಷ್ಟೊಂದೇನು ರಿಸ್ಕ್ ಇರಲ್ಲ. ಯಾಕಂದರೆ ಆಲ್ರೆಡಿ ನಿಮ್ಮ ಹತ್ರ ಮೊಬೈಲ್ ಇರುತ್ತೆ. ಆಮೇಲೆ ಮೊಬೈಲ್ ನಿಮಗೆ ಯೂಸ್ಫುಲ್ಲು, ನೀವು ವೀಡಿಯೋಸ್ ಮಾಡಿಲ್ಲ ಅಂದರೂ ಕೂಡ ಮಾತಾಡೋಕ್ಕೆ ಇಲ್ಲ ಮತ್ತು ಏನಾದರೂ ಯೂಸ್ ಮಾಡೋಕ್ಕೆ ಮೊಬೈಲ್ ಅಂತೂ 100% ಬೇಕೇ ಬೇಕು. ಹಾಗಿರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಫ್ರೆಂಡ್ಸ್,
ಎಂಟನೇ ಪಾಯಿಂಟ್ ಏನಪ್ಪ ಅಂತಂದರೆ, ನೀವು ಇವಾಗ ವಿಡಿಯೋ ಏನು ಸ್ಟಾರ್ಟ್ ಮಾಡ್ತೀವಲ್ಲ ನಾವು, ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅಂತ ಈ ಥರ ಇವಾಗೆಲ್ಲ ಈ ರೀತಿ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಜಾಸ್ತಿ ಹೊತ್ತು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ವೇಟ್ ಮಾಡಿಸ್ಬಾರ್ದು. ಹೌದು ಫ್ರೆಂಡ್ಸ್, ಒಬ್ಬೊಬ್ಬರು ಸುತ್ತಿ ಬಳಸಿ 1-2 ನಿಮಿಷ ಆಮೇಲೆ ವಿಡಿಯೋನ ಪಬ್ಲಿಷ್ ಮಾಡ್ತಾರೆ. ಅಂದರೆ ಆ 2 ನಿಮಿಷನೂ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೀಗೆ ಅಂತ ಅವೆಲ್ಲ ಮಾತಾಡ್ತಾರೆ. ನೀವು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಎಷ್ಟು ಸಾಧ್ಯ ಅಷ್ಟು ಬೇಗ ಅದನ್ನು ಹೇಳಕ್ಕೆ ಟ್ರೈ ಮಾಡಿ. ಇದರಿಂದ ಸಬ್ಸ್ಕ್ರೈಬರ್ಸ್ಗೆ ಬೇಗ ವಿಡಿಯೋ ನೀವು ರೀಚ್ ಮಾಡಬೇಕು. 30 ಸೆಕೆಂಡ್ಸಲ್ಲಿ ಇದೆಲ್ಲ ಮುಗಿಸ್ಬಿಟ್ರೆ ಸಡನ್ನಾಗಿ ವಿಡಿಯೋ ಬಂದರೆ ಸಬ್ಸ್ಕ್ರೈಬರ್ಸ್ಗೆ ತಾಳ್ಮೆ ಅನ್ನೋದು ಇರುತ್ತೆ. ಇಲ್ಲ ಅಂದರೆ 1 ನಿಮಿಷ 2 ನಿಮಿಷ ನೀವು ಸುತ್ತಿ ಬೆಳೆಸಿ ಮ್ಯಾಟ್ರಿಗೆ ಬರ್ತಾ ಇದ್ದೀರಾ ಅಂದರೆ ಅವರು ಬೇರೆ ವಿಡಿಯೋ ನೋಡೋಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾಗಿ ನೀವು ಶಾರ್ಟ್ ಆ್ಯಂಡ್ ಸ್ವೀಟಾಗಿ 30 ಸೆಕೆಂಡ್ಸ್ ಒಳಗಡೆ ನೀವು ಪ್ರೋಮೋ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. 9ನೇ ಪಾಯಿಂಟ್ ಏನಪ್ಪ ಅಂತಂದರೆ, ಕೆಲವೊಬ್ಬರು ಯೂಟ್ಯೂಬರ್ಸ್ ಈ ರೀತಿ ಮಾಡೋಕ್ಕೆ ಟ್ರೈ ಮಾಡಿರ್ತಾರೆ. ಯಾವ ರೀತಿ ಅಂತಂದರೆ, ಇವಾಗ ನೀವು ನಿಮ್ಮ ಮೊಬೈಲಲ್ಲೇ ಒಂದು 4-5 Gmail ಅಕೌಂಟ್ ಕ್ರಿಯೇಟ್ ಮಾಡ್ತೀರಾ. ಆಮೇಲೆ ನೀವು ವಿಡಿಯೋ ಪೋಸ್ಟ್ ಮಾಡಿದ್ಮೇಲೆ ನಿಮ್ಮ ವಿಡಿಯೋನೇ ಬೇರೆ ಮೇಲ್ ಐಡಿಯಿಂದ ಅದನ್ನು ವಾಚ್ ಮಾಡಿ ಲೈಕ್ಸ್ ಮಾಡೋದು, ಕಮೆಂಟ್ ಮಾಡೋದು ಮಾಡ್ತೀರಾ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ನೀವು ಏನು ಯೂಸ್ ಮಾಡ್ತಾ ಇರ್ತೀರಲ್ಲ ಸಿಮ್ ನೆಟ್ವರ್ಕು, ಅದೇ ನೆಟ್ವರ್ಕಿಂದನೇ ನಿಮ್ದು 5-6 Gmailದು ನೆಟ್ವರ್ಕ್ ಇದಾಗಿರುತ್ತೆ. ಸೊ ಹಾಗಾಗಿ ಯೂಟ್ಯೂಬಿಗೆ ಗೊತ್ತಾಗುತ್ತೆ ಇದು ಇವರೇ ಯೂಸ್ ಮಾಡ್ತಾ ಇದ್ದಾರೆ, ಚಾನಲ್ ಇರೋನೇ ಡೂಪ್ಲಿಕೇಟ್ ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟು ವಿಡಿಯೋನ ವಾಚ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ವಿಡಿಯೋ ಮೇಲೆ ಮಾನಿಟೈಸೇಷನ್ ಬರದೇ ಇರ್ಬೋದು. ಹಾಗಾಗಿ ನೀವು 2-3 ಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡು ನೀವೇ ಪದೇ ವಾಚ್ ಮಾಡೋಕ್ಕೆ ಹೋಗಬೇಡಿ. ಹೌದು ಫ್ರೆಂಡ್ಸ್, ಈ ರೀತಿ ಮಾಡೋದ್ರಿಂದ ತುಂಬ ತೊಂದರೆ ಆಗುತ್ತೆ. ದಯವಿಟ್ಟು ಈ ರೀತಿ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಕೊನೆಯದಾಗಿ 10ನೇ ಪಾಯಿಂಟ್ ಏನಪ್ಪ ಅಂತಂದರೆ, ಇದು ಪ್ರತಿಯೊಬ್ಬರಿಗೂ ನೀವು ಹೇಳಲೇಬೇಕಾದಂಥ ವಿಷಯ. ಹೌದು ಫ್ರೆಂಡ್ಸ್, ಯಾಕಂದರೆ ಸಾವಿರಾರು ಜನ ನಮ್ಮ ವಿಡಿಯೋಸ್ ನೋಡಿರ್ತಾರೆ. ಬಟ್ ಏನಪ್ಪ ಅಂದರೆ, ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ದಿರಾನೇ ಹಾಗೆ ಹೋಗ್ತಾರೆ. ಹೌದು, ನನಗೂ ಕೂಡ ಅಷ್ಟೇ. ಏನಂದರೆ ಬಿಲಿಯನ್ ಗಟ್ಟಲೆ ವ್ಯೂಸ್ ಆದರೂ ಕೂಡ ಸಬ್ಸ್ಕ್ರೈಬರ್ಸ್ ಮಾತ್ರ ನನಗೆ 10% ನನ್ನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, 90% ಅನ್ಸಬ್ಸ್ಕ್ರೈಬ್ ಆಗಿರೋರೇ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ. ಬಟ್ ಅವ್ರು ಇನ್ನೂ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಈ 10ನೇ ಪಾಯಿಂಟಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ದಯವಿಟ್ಟು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಇನೇಬಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಐ ಹೋಪ್ ಯು ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಆವಾಗಲೇ ನಾನು ಹೇಳಿದ್ನಲ್ಲ 10ನೇ ಪಾಯಿಂಟ್ ಏನಪ್ಪ ಅಂದರೆ, ದಯವಿಟ್ಟು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತಂದರೆ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೂ ಯೂಸ್ಫುಲ್ ಇದೆ. ಯಾಕಂದರೆ ನಾನು ಇದೇ ರೀತಿ ನಿಮಗೆ ಯೂಸ್ ಆಗೋ ಥರನೇ ಕಂಟೆಂಟ್ನ ನಾನು ಕ್ರಿಯೇಟ್ ಮಾಡ್ಕೊಂಬರ್ತೀನಿ. ಹಾಗಾಗಿ ದಯವಿಟ್ಟು ಮಿಸ್ ಮಾಡ್ಕೋಕೆ ಹೋಗಬೇಡಿ. ಯಾಕಂದರೆ ಯಾರ್ಯಾರು ಯೂಟ್ಯೂಬರ್ಸ್ ಎಲ್ಲ ಇದ್ದೀರಾ, ನಿಮಗೆ ಹೆಲ್ಪ್ ಆಗಲಿ ಅಂತಲೇ ನಾನು ರಿಸರ್ಚ್ ಮಾಡಿಬಿಟ್ಟು ಒಂದೊಂದು ಇವಾಗೇನು ಅಪ್ಡೇಟ್ಸ್ ಬರುತ್ತೆ, ನೆಕ್ಸ್ಟ್ ಯೂಟ್ಯೂಬ್ನ ನಾವು ಹೇಗೆ ಹ್ಯಾಂಡಲ್ ಮಾಡಬೇಕು, ಯೂಟ್ಯೂಬ್ ಬಗ್ಗೆ ಏನೇನೆಲ್ಲ ಮಾಹಿತಿ ಇರುತ್ತೆ ಆದಷ್ಟು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ಇರೋದು ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.